ನೋಡಿಯಪ್ಪ, ಬಿಜೆಪಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಇಲ್ಲಿವರೆಗೂ ಬಿಜೆಪಿ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಈಗ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೆ ನಮ್ಮ ಶಿಕ್ಷಕರು ಅವರ ಬದುಕಿನ ಬಗ್ಗೆ, ಅವರ ಏನು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಅರಿವಿದೆ. ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಅನೇಕ ವಿಚಾರಗಳನ್ನು ಅವ್ರಿಗೆ ಮಾತು ಕೊಟ್ಟಿದ್ದೇವೆ. ಆ ಪ್ರಣಾಳಿಕೆಯಲ್ಲಿ ಏನು ನಾವು ಹಿಂದೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಈಡೇರಿಸ್ತೇವೆ. ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅವರ ಸಮಸ್ಯೆ ಏನಿದೆ ಅವೆಲ್ಲ ಕೂಡ ನಮಗೆ ಅರಿವಿದೆ. ಈ ಎಲೆಕ್ಷನ್ ಟೈಮಲ್ಲಿ ನಾವೇನು ಮಾತಾಡೋಲ್ಲ ಅಷ್ಟೇ. ಬಟ್ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಂಡು ಬಂದಿದ್ದೀವಿ. OPS ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ವಾಟ್ ಎವರ್ ಈಸ್ ದೇರ್. ಬಟ್ ಇದು ಟೈಮ್ ಅಲ್ಲ, ಇದು ಮಾತಾಡಲಿಕ್ಕೆ ಇದು ಟೈಮ್ ಅಲ್ಲ. ಸೊ ನಮ್ಮ ಹಿಂದೆ ಏನು ಈ ವರ್ಗ ಏನಿದೆಯಲ್ಲ ಭಾಳ ಚೆನ್ನಾಗಿ ಶಿಕ್ಷಕರಿಂದ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಸೇವೆ ಮಾಡ್ತಾ ಇದೆ. ಭಾಳ ದೊಡ್ಡ ಮಾಡಿಫಿಕೇಶನ್ ಮಾಡಬೇಕು ಅಂತ ಕೂಡ ನಾವು ಮುಂದಕ್ಕೆ ಆಲೋಚನೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಒಂದು ಫೌಂಡೇಶನ್ ಹಾಕಿದ್ದೇವೆ. ಸೊ ಎಲ್ಲ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ನಮ್ಮ ಅಭ್ಯರ್ಥಿ ನಾನು, ಮುಖ್ಯಮಂತ್ರಿಗಳು, ರಾಮನಗರ ಜಿಲ್ಲಾ ಮಿನಿಸ್ಟ್ರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಿನಿಸ್ಟ್ರು ನಾವೆಲ್ಲ ಇಲ್ಲೇ ಇದ್ದೇವೆ. ಜಮೀರ್ ಅವ್ರ ಆದಿಯಾಗಿ ನಾವೆಲ್ಲ ಇಲ್ಲೇ ಇದ್ದೇವೆ. ಎಲ್ಲ ಒಗ್ಗಟ್ಟಿನಿಂದ ಈ ಎಲೆಕ್ಷನ್ನ ನಮ್ಮೆಲ್ಲ ಶಾಸಕರು ಒಟ್ಟಿಗೆ ಸೇರಿ ಈ ಚುನಾವಣೆಯನ್ನು ನಾವು ನಡೆಸ್ತೇವೆ. ಈಗ ನಾವು ಪುಟ್ಟಣ್ಣವ್ರ ಎಲೆಕ್ಷನ್ನು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ವಿಚಾರಕ್ಕೆ ಬಂದು ಮಾತಾಡ್ತಾ ಇದೀವಿ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ವಿಚಾರಕ್ಕೆ ಬಂದು ಮಾತಾಡ್ತೀವಿ. ಅದೆಲ್ಲ ಆಮೇಲೆ ಮಾತಾಡೋಣ. ಹೊಸದೇನಲ್ಲ ಇದು. ಕೇಸರಿ ಬಾವುಟ ಹಾಕೊಂಡದಾಯ್ತು, ಕೇಸರಿ ಬಟ್ಟೆನೂ ಹಾಕೊಂಡದಾಯ್ತು. ಏನು ಬೇಕಾದ್ರೂ ಹಾಕೊಂಡು ಹೋಗ್ಲಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬ ಅನುಭವಿ, ತ್ಯಾಗ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವ್ರು. ಅವ್ರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಬಿ ಫಾರ್ಮ್ ಕೊಟ್ಟಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.